ವಾರ್ಡ್ ನಂಬರ್ 16ರಲ್ಲಿ ಸರ್ವೀಸು ಪ್ರಕಾಶ್ನ ಸೆಲೆಕ್ಟ್ ಮಾಡಿದ್ದೀವಿ ವಾರ್ಡಲ್ಲಿ. ಅದು ಲಾಸ್ಟ್ ಟೈಮ್ 2 ಪ್ರೋಗ್ರಾಮ್ ಮಾಡಿದ್ದೀವಿ, ಫ್ರೀ ಸರ್ವೀಸು, ಫ್ರೀ ವಾಟರ್ ಕೊಡ್ತೀವಿ ಅಂತ. 2 ವಾರ ಮುಂಚೆ ನಾವು ಫ್ರೀ ಕ್ಯಾನ್ ಕೊಟ್ಟು ನೀರಿನ ಫ್ರೀ ಕೊಟ್ಬಿಟ್ಟು ನಾವು ಕಂಟಿನ್ಯೂ ಮಾಡಬೇಕಲ್ವಾ, ನೀರು ಕೊಡ್ತಾ ಇರಬೇಕು. ಸೊ ಆ ಸರ್ವಿಸ್ನ ಇವತ್ತು ಸ್ಟಾರ್ಟ್ ಆಗಿದೆ. ಸೊ ಇವತ್ತಿಂದ ಅವರು ಫ್ರೀ ಸರ್ವಿಸು, ಫ್ರೀ ಕ್ಯಾನ್ ಕೊಟ್ಟಿರುವ ಎಲ್ಲರಿಗೂ ಮಾತ್ರ ಅಲ್ಲ, ಎಲ್ಲರಿಗೂ ಈ ವಾರ್ಡಲ್ಲಿ ಎಷ್ಟು ಜನ ಇದ್ದಾರೋ, ಎಷ್ಟು ಮನೆ ಇದೆಯೋ ಎಲ್ಲರಿಗೂ ಫ್ರೀ ವಾಟರ್ ಸರ್ವಿಸು ಇವತ್ತು ಆರಂಭಿಸ್ತಾ ಇದ್ದೀವಿ. ಜೈ JDS. ಪ್ರಕಾಶ್ ಅಂತ 16th ವಾರ್ಡು MC ಕ್ಯಾಂಡಿಡೇಟು. ಲಾಸ್ಟ್ ವೀಕ್ ನಾವು ವಾಟರ್ ವಿತ್ ಕ್ಯಾನ್ ಕೊಟ್ಟಿದ್ದೀವಿ, 300 ಕ್ಯಾನ್ಸ್ ಕೊಟ್ಟಿದ್ದೀವಿ. ಆಮೇಲೆ ಇವತ್ತು ನಾವು ಫಸ್ಟ್ ನಾವು ಫ್ರೀ ವಾಟರ್ ಕೊಡ್ತಾಯಿದ್ದೀವಿ, ಸರ್ವಿಸ್ ಮಾಡ್ತಾಯಿದ್ದೀವಿ. ನಮ್ಮ 16th ವಾರ್ಡು ಟೋಟ್ಲಿ ಎಷ್ಟು ಮನೆ ಇದೆ ಅಷ್ಟು ಮನೆಗೆ ನೀರು ಕೊಡ್ತಾಯಿದ್ದೀವಿ ನಾವು. ನೋಡ್ತೀರಾ ನೀವು, ಹಿಂದೆ ಗಾಡಿ ಇದೆ. ಮುಂದೆ ಬರುವ ಎಲ್ಲ ಸೋಷಿಯಲ್ ಸರ್ವಿಸು ನಾವು ಮಾಡ್ತೀವಿ. ಇದು ಮಾತ್ರ ಅಲ್ಲ, ಇನ್ನೂ ನಾವು ಜಾಸ್ತಿ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀವಿ. ಆ ಪ್ಲ್ಯಾನ್ಸ್ ಎಲ್ಲ ವೀಕ್ಲಿ ಒನ್ಸು ಇಲ್ಲಾಂದರೆ 15 days ಒನ್ಸ್ ನಾವು ಕಂಟಿನ್ಯೂ ಆಗಿ ಅದು ನಡೆಯುತ್ತೆ. ಇವಾಗ ನಮ್ಮ ರಮೇಶ್ ಬಾಬು ಸರ್ ಇವತ್ತು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಯಾಕಂದರೆ ಅವ್ರಿಗೂ ಜಾಸ್ತಿ ಪ್ರೋಗ್ರಾಮ್ಸ್ ಇತ್ತು. ಅವ್ರು ಖಂಡಿತ ಅವ್ರು ಒಂದು ಮಾತು ಹೇಳಿದ್ದಾರೆ, ನಾನು ಬಂದಿಲ್ಲ ಅಂದ್ರೂ ನೀವು ಹೆಂಗಿದೆಯೋ ಅದು ಚೆನ್ನಾಗಿ ಮಾಡಲಿ, ನಾನು ಏನು ಸಪೋರ್ಟ್ ಇದೆ ನಾನು ಮಾಡಿಕೊಡ್ತೀನಿ. ನೆಕ್ಸ್ಟ್ ಬರೋ ಫಂಕ್ಷನ್ಸ್ಗೆ, ಮೀಟಿಂಗ್ಗೆ ಎಲ್ಲರಿಗೂ ನಾನು ನಿಮ್ಮ ಜೊತೆ ಇರ್ತೀನಿ. ನಾನಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನಮ್ಮ ಪರವಾಗಿ ನಮ್ಮ ಬಾಳಿಗೆ ಏನೂ ತೊಂದರೆ ಆಗಬಾರ್ದು. ಅವ್ರಿಗೇನು ಸರ್ವಿಸ್ ಬೇಕೋ ಎಲ್ಲ ಮಾಡಿಸಿ ನೀವು. ಆ ಥರ ನಮ್ಮ ರಮೇಶ್ ಬಾಬು ಸರ್ ಮಾತು ಕೊಟ್ಟಿದ್ದಾರೆ. ಇನ್ನು ನಮ್ಮ ಜನರಿಗೆ ಕೇಳ್ತಾ ಇದ್ದೀವಿ ಏನು ಸರ್ವಿಸ್ ಬೇಕು. ಅವ್ರು ಹೇಳಿದ್ದಾರೆ, ನೀರು ಪ್ರಾಬ್ಲಮ್ ಇದೆ, ಇನ್ನು ಲೈಟ್ಸ್ ಎಲ್ಲ ಹೇಳಿದ್ದಾರೆ. ಎಲ್ಲ ಒಂದೊಂದು ವಾರಕ್ಕೆ ಇಲ್ಲಾಂದರೆ ಒಂದು 15 daysಗೆ ನಾವು ಎಲ್ಲ ಸರ್ವಿಸನ್ನು ಕಂಪ್ಲೀಟ್ ಮಾಡ್ತೀವಿ. ನಮ್ಮ ರಮೇಶ್ ಸರ್ ಅವರು ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇನ್ನು ಅವ್ರು ಸಪೋರ್ಟ್ ಮಾಡ್ತಾರೆ ಇನ್ನು ನಮಗೆ ಜಾಸ್ತಿ. ಇದು ಅವ್ರ ಸಪೋರ್ಟಿಂದ ನಾವು ಈ 35 ವಾರ್ಡ್ಗೂ ಕ್ಯಾಂಡಿಡೇಟ್ ಇದ್ದಾರೆ. ಅವ್ರು ಬರ್ತಾರೆ, ಒಂದೊಂದು ವಾರ್ಡ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ನಾವು ಗೆಲ್ತೀವಿ. ಮುನ್ಸಿಪಾಲ್ಟಿ ಇಡ್ತೀವಿ ನಾವು. ಪ್ಲಸ್ MLA ಕ್ಯಾಂಡಿಡೇಟ್ ಅವರೇ, MLA ಗೆಲ್ಲೋದು ಅವರೇ. ಫುಲ್ ಸರ್ವಿಸ್ ಮಾಡ್ತಾರೆ. ಅವರು ಗೆಲ್ಲಬೇಕು. ಅವ್ರು ಬಂದ್ರೇ KGF ಉದ್ಧಾರ ಆಗೋದು. ಇಲ್ಲಾಂದರೆ ಕಷ್ಟ. KGF ಇವಾಗ ಹೆಂಗಿದೆ ಹಂಗೆ ಇರುತ್ತೆ, ಇನ್ನೂ ಉದ್ಧಾರ ಆಗಲ್ಲ. ಅದರಿಂದ ನಾವು ರಮೇಶ್ ಅವರು ದಯವಿಟ್ಟು ಬರಬೇಕು. ಅವ್ರ ಸರ್ವಿಸ್ ಅವರು ಬಂದಿಲ್ಲ ಅಂದರೂ ಅವ್ರ ಪರವಾಗಿ ನಾವು ಸರ್ವಿಸ್ ಕೊಡ್ತೀವಿ. ಅವ್ರು ಬಂದಿಲ್ಲ ಅಂದರೆ ನಾವು ಸರ್ವಿಸ್ ಕೊಡ್ತೀವಿ. ಅದಕ್ಕೆ ನಾವಿರೋದು 35 ವಾರ್ಡ್ ಅಲ್ಲೇ ನಾವು ಅದಕ್ಕೆ ಇರೋದು. ಅದರಿಂದ ನಾವು ಎಲ್ಲರಿಗೂ ಇವತ್ತು ಸರ್ವಿಸ್ ಕೊಡ್ತಾ ಇದ್ದೀವಿ. ಇವಾಗ 3 ಗಾಡಿ ಬಂದಿದೆ, ಇನ್ನೂ 2 ಗಾಡಿ ಬರುತ್ತೆ. ಅದರಿಂದ ಯಾಕಂದರೆ ಅಟ್ ಎ ಟೈಮ್ ನಾವು 5 ಗಾಡಿ 6 ಗಾಡಿ ಕೊಡೋಕ್ಕಾಗಲ್ಲ. ಫಸ್ಟ್ 3 ಗಾಡಿ ಸರ್ವಿಸ್ ಮಾಡ್ತೀವಿ. ಇನ್ನು ಇದಾದಮೇಲೆ ಇನ್ನೂ 2-3 ಗಾಡಿ ಬರುತ್ತೆ ಹಿಂದೆ. ಎಲ್ಲ ಎಷ್ಟು ಮನೆ ಇದೆ ಅಷ್ಟು ಮನೆಗೆ ನೀರು ನಾವು ಸಪ್ಲೈ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಾವು 16th ವಾರ್ಡ್ ಮಾತ್ರ. ನಮ್ಮ ಡಾಕ್ಟರ್ BM ರಮೇಶ್ ಬಾಬು ಅವರು KGFಲ್ಲಿ ತುಂಬ ಹಿಂದೆಯಿಂದ ತುಂಬ ದೊಡ್ಡ ಸರ್ವಿಸ್ ಮಾಡ್ತಾ ಇದ್ದಾರೆ. ಇನ್ನೂ ಆಚೆ ಬಂದಿಲ್ಲ. ನಮಗೇನೆಂದರೆ ಈ ಮುನ್ಸಿಪಾಲ್ಟಿಯಲ್ಲಿ ನಾವು 35 ವಾರ್ಡಲ್ಲೂ ಇದೇ ಥರ ಕೆಲಸ ನಡೀತಾ ಇದೆ. ಒಂದೊಂದು ಕೆಲಸ ಔಟ್ಸೈಡಲ್ಲಿ ಬಂದಿದೆ, ಒಂದೊಂದು ಬಂದಿಲ್ಲ. ಯಾಕಂದರೆ ಅದರ ಒಂದು ಇಂಟೆನ್ಷನ್ ಆಗಿ ನಾವು ಮಾಡ್ತಾಯಿದ್ದೀವಿ. ಆಲ್ರೆಡಿ ನಾವು BLA ಫಾರಮ್ಸ್ನ 35 ವಾರ್ಡು 118 ವಿಲೇಜ್ದು ನಾವು ಬೂತ್ ಕಮಿಟಿ ಮಾಡಿ ಅದನ್ನು ಸಬ್ಮಿಟ್ ಮಾಡಿದ್ದೀವಿ. ಆಲ್ರೆಡಿ ತಹಸೀಲ್ದಾರ್ ಅಂತ ಮಾಡಿದ್ವಿ. ಇದು SCವರೆಗೂ ಹೋಗಿದೆ. 5ನೇ ತಾರೀಕು ಮೀಟಿಂಗು ಇದೆ. PLO JDS ಪರವಾಗಿ ನಾವು ಅಟೆಂಡ್ ಮಾಡ್ತಾಯಿದ್ದೀವಿ. ಇದಕ್ಕೆ ಹಿಂದೆ ಕಾರಣ ಇರೋದು ಡಾಕ್ಟರ್ BM ರಮೇಶ್ ಬಾಬು ಅವರು MLA ಕ್ಯಾಂಡಿಡೇಟ್ ಇರ್ತಾರೆ. ನೆಕ್ಸ್ಟ್ ಟೈಮು ಅವರೇ MLA ಆಗ್ತಾರೆ. ಅದಕ್ಕೂ ನಮ್ಗೆ ತುಂಬ 100% ನಮಗೆ ಗ್ಯಾರಂಟಿ ಇದೆ. ಮುನ್ಸಿಪಾಲ್ಟಿ ನಾವು ಹಿಡಿತೀವಿ. ಜೈ JDS. ஒரு வார்டுலேருந்தும் நாங்கள் MC கேண்டிடேட் போய்ட்டு செலக்ட் பண்ணி பூத் கமிட்டி ஃபார்ம் பண்ணுக்கிறோம், கோர் கமிட்டி பண்ணியிருக்கிறோம். பிரகாஷ் ஆல்ரெடி நம்ம சர்வீஸ் பண்ண மாதிரி ஃப்ரீ வாட்டர் கேன் கொடுத்து ஒரு 300 கேனை கொடுத்து அவங்களுக்கு தண்ணி கொடுத்து மறுபடியும் இந்த கண்டினியூஷன் கண்டிப்பாக இருக்கணும் இல்லையா. அந்த வார்டில் ஃப்ரீ வாட்டர் சர்வீஸ்க்காக பார்க்குறீங்க பின்னாடி ஃப்ரீ சர்வீஸு த்ரூஅவுட் வார்டு ஃபுல்லாக இது ஒர்க் ஆகும். இது ஒரு நம்ம JDS குமாரண்ணா சொல்கிறது தான் செய்வார், செய்து தான் சொல்லுவார். அதே மாதிரி தான் JDSன்றதே செய்து தான் சொல்லும், சொல்கிறத தான் செய்யும். அதுக்கு இது ஒரு உதாரணம். ஜெய் JDS.
மேலே ஆப்பிள் இப்போ இந்த 20 ரூபாய் கொடுத்து குடிக்கிறது கூட எங்களுக்கு வீட்டு ஆச்சு. ரொம்ப தண்ணி கஷ்டம் எங்களுக்கு. ஆனால் இதோட 2 கிலோ தண்ணி எங்களுக்கு தான் கொஞ்சம் ஹெல்ப் பண்ணுறாரு. நல்லா ஃப்ரீ சர்வீஸ் எல்லாமே பண்ணுறாரு. எங்களுக்கு ஹெல்ப் பண்ணுறாரு எல்லாமே. இன்னும் வேறு ஹெல்ப் மெடிக்கலுக்கு ஹெல்ப் எல்லாம் பண்ணுறதுன்றா அப்படி பண்ணால் எங்களுக்கு இன்னும் நல்லா சௌகரியமாக இருக்கும். சுகர் பேஷண்ட்டு இது பிபி பேஷண்ட்டு இவங்களுக்கெல்லாம் நான் ஃப்ரீ ட்ரீட்மெண்ட் தரேன் சொல்லிக்கிறாப்பி. எங்களுக்கு ரொம்ப வசதியாக இருக்கும். இங்கே எங்களே வந்து பண்ணுறேன்றாப்பி. அதுக்கு நீங்கள் தான் அவருக்கு கொஞ்சம் ஒத்துழைச்சி எங்களுக்கு ஃப்ரீ ட்ரீட்மெண்ட் தர மாதிரி நீங்கள் தான் பண்ணணும். அவருக்கு முன்னே நின்று எங்களுக்கு பண்ணி கொடுக்கணும்.